ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ಸಂಕ್ರಾಂತಿ ಸ್ಪೆಷಲ್ ಮಾದಲಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಇನ್ಸ್ಟೆಂಟಾಗಿ ಪಟಾಪಟ್ ಮಾಡುವಂಥ ಮಾದಲಿ. ಈಗ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಸರಿಯಾಗಿ ಹುರ್ಕೊಳತ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೆ ಸ್ವಲ್ಪ ಹುರ್ಕೊಳ್ಳಿ. ಈಗ ಅದನ್ನು ಹುರಿದಿದೆ. ಈಗ ಸೈಡಲ್ಲಿ ಎತ್ತಿಟ್ಕೊಳತ್ತೀನಿ. ಅದಕ್ಕೆ 1/4 ಕಪ್ನಷ್ಟು ಸಣ್ಣ ರವೆ ತೊಗೊಂಡೇನೆ, ಅದನ್ನು ಹಾಕ್ಕೊಳತ್ತೀನಿ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದನ್ನ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಲಿ ಸರಿಯಾಗಿ ತಿಕ್ಕಿ ಅದನ್ನು ಸ್ವಲ್ಪ ನೀರು ಹಾಕಿ ಚಪಾತಿಗಿಂತನೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಹೀಗಾಗಿದೆ. ಈಗ ಅದನ್ನು ಒಂದು 4 ರಿಂದ 5 ಉಳ್ಳಿ ಮಾಡ್ತೀನಿ. ಈಗ ಅದನ್ನು ಚಪಾತಿ ಮಾಡ್ಕೊಳ್ಳೋಣ. ಈ ಚಪಾತಿನ ಸ್ವಲ್ಪ ದಪ್ಪನ ಮಾಡ್ಕೊಳ್ಳಿ. ಹೀಗಾಗಿದೆ. ಈಗ ಅದನ್ನು ಬೇಯಿಸ್ಕೊಳ್ಳೋಣ. ಒಂದು ಹಂಚಿಗೆ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ದಂಡೆ ಎಲ್ಲ ಒತ್ತಿ ಸರಿಯಾಗಿ ಬೇಯಿಸ್ಕೊಳ್ಳಿ. ಹೀಗಾಗೈತೆ. ಈಗ ಅದು ಬಿಸಿ ಇರ್ತಾನೆ ಸ್ವಲ್ಪ ಮುದ್ದೆ ಮಾಡಿ ಅದನ್ನು ತಿಕ್ಕೊಳ್ಳಿ. ಈಗ ಈ ಥರ ಪುಡಿ ಮಾಡ್ಕೊಳ್ಳಿ. ಎಲ್ಲ ಟಣಿಗೆಲ್ಲ ತಿಕ್ಕಿ ಹೀಗಾಗಿದೆ. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಷ್ಟು ಮಾಡಿಕೊಂಡು ಈ ರೀತಿ ಇಟ್ಕೊಂಡೇನಿ. ಅಂದರೆ ಅದು ಫುಲ್ಲು ಒಣಗಿದ ಮೇಲೆ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಾಣಿಸ್ಕೊಳತ್ತೀನಿ ಒಂದು ಜಲ್ಡಿ ಒಳಗೆ. ಇದನ್ನು ಕೈಲಿ ತಿಕ್ಕೊಳ್ಳಬಹುದು. ನಾನು ಇದನ್ನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಹಾಗೆ ಜಲ್ಡಿ ಒಳಗೆ ಸಾಣಿಸ್ಕೊಂಡು ಇಟ್ಕೊಂಡೀನಿ ಅಷ್ಟು. ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿನಿ, ಕರಿ ಬೆಲ್ಲನ. ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ತೊಗೋಬೋದು, ಕಡಿಮೆ ಬೇಕಾದ್ರೆ ತೊಗೋಬೋದು. ನಾನು ಇಲ್ಲಿ ಮೀಡಿಯಮ್ ಅಷ್ಟು ತೊಗೊಂಡಿನಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಮಿಕ್ಸಿ ಮಾಡ್ಕೊಳ್ಳಿ. ಈಗಾಗಿದೆ. ಇದು ಈ ರೀತಿ ಆಗಬೇಕು, ಅಂದ್ರೆ ಸರಿಯಾಗಿ ಆಗುತ್ತೆ ಮಾದಲಿ. ಈಗ ಅದಕ್ಕೆ ಏನೇನು ಹಾಕೋದಂತ ನೋಡೋಣ ಬನ್ನಿ. 2 ಸ್ಪೂನಷ್ಟು ಬಡೆ ಸೊಪ್ಪು ತೊಗೊಂಡಿನಿ. ಅದು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನ್ ಗಸಗಸೆ ತೊಗೊಂಡಿನಿ. ಅದನ್ನು ಫ್ರೈ ಮಾಡಿಕೊಂಡು ಸೈಡಿಗೆ ಅದರೊಳಗೆ ಹಾಕಿಟ್ಕೊಳ್ಳಿ. ಎಲ್ಲವೂ ತಣ್ಣಗಾದ್ಮೇಲೆ ಅದಕ್ಕೆ ಹಾಕೋಣಂತ. ಈಗ ಅದಕ್ಕೆ 2 ಸ್ಪೂನಷ್ಟು ಪುಟಾಣಿ ತೊಗೊಂಡಿನಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ. 3 ಸ್ಪೂನಷ್ಟು ಒಣ ಕೊಬ್ಬರಿ ತೊಗೊಂಡಿನಿ. ಅದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳ್ಳತ್ತೀನಿ. ಈಗ ಇವೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ಕೊಳ್ಳೋಣಂತೆ. ಇವನ್ನೆಲ್ಲ ಬಿಸಿ ಇರ್ತಾ ಹಾಕ್ಕೊಂಡ್ರೆ ಬೆಲ್ಲ ಎಲ್ಲ ರೌಸ್ದಂಗೆ ಆಗಿಬಿಡ್ತೈತಿ. ಅದಕ್ಕಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ಕೊಳ್ಳಿ. ಈಗ ಹಾಕ್ಕೊಳತ್ತೀನಿ. 2 ಏಲಕ್ಕಿನ ಜಜ್ಜಿ ಪುಟ್ಟಿ ಮಾಡಿ ಇಟ್ಕೊಂಡಿನಿ. ಅದನ್ನು ಹಾಕ್ಕೊಳತ್ತೀನಿ. ಎಲ್ಲನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ಸ್ಟೆಂಟಾಗಿ ಮಾಡುವಂಥ ಮಾದಲಿ ರೆಡಿ ಆಗೈತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.